ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಯಾವುದಪ್ಪ ಅಂದರೆ, ಕಿಚ್ಚ ಸುದೀಪ್ ಅವರ ನಂತರ ಬಿಗ್ ಬಾಸ್ 12ರ ನಿರೂಪಣೆ ಯಾರು ಮಾಡುತ್ತಾರೆ ಎಂಬುದು. ಕಿಚ್ಚ ಸುದೀಪ್ ಅವರು ಇದುವೇ ನಾನು ಹೋಸ್ಟ್ ಆಗಿ ನಡೆಸಿಕೊಡುವ ಕೊನೆಯ ಸೀಸನ್ ಎಂದು ಭಾವನಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಇನ್ಮುಂದೆ ಬಿಗ್ ಬಾಸ್ ನಡೆಸಿಕೊಡುವವರು ಯಾರು ಎಂಬ ಕುತೂಹಲ ಎಲ್ಲೆಡೆ ಮನೆ ಮಾಡಿದೆ. ಆದರೆ ಈಗ ಈ ಪಟ್ಟಿಯಲ್ಲಿ ಕೆಲವರ ಹೆಸರುಗಳು ಕಂಡುಬಂದಿವೆ. ವೀಕೆಂಡ್ ವಿತ್ ರಮೇಶ್ ನಡೆಸಿಕೊಟ್ಟಿದ್ದ ರಮೇಶ್ ಅವರು ಹೋಸ್ಟ್ ಮಾಡಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಒಂದೊಮ್ಮೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದ ಅವರು, ನನಗೆ ಆ ರೀತಿಯ ಯಾವುದೇ ಆಫರ್ ಬಂದಿಲ್ಲ, ಆ ಬಗ್ಗೆ ಚರ್ಚೆ ಸಹ ನಡೆಸಲಾಗಿಲ್ಲ, ನನ್ನ ಹಾದಿ ಬೇರೆನೇ ಇದೆ ಎಂದು ಹೇಳಿದ್ದರು. ರಮೇಶ್ ಅವರನ್ನು ಹೊರತುಪಡಿಸಿ ಅವರ ನಂತರ ಕೇಳಿಬಂದ ಹೆಸರು ಶಿವಣ್ಣ ಅವರದ್ದು. ಆದರೆ ಸದ್ಯ ಕೊಂಚ ಆರೋಗ್ಯ ಸಮಸ್ಯೆ ಎದುರಿಸಿ ಚಿಕಿತ್ಸೆ ಪಡೆದು ಕಮ್ಬ್ಯಾಕ್ ಮಾಡಿರುವ ಅವರು ಹೋಸ್ಟ್ ಮಾಡೋದು ಅನುಮಾನವಿದೆ. ಇನ್ನು ಕನ್ನಡದ ಮತ್ತೋರ್ವ ಖಡಕ್ ನಟ ಅಂದರೆ ಉಪೇಂದ್ರ. ತನ್ನ ನೇರ ನುಡಿಗಳಿಂದಲೇ ಪ್ರಸ್ತುತಿಯನ್ನು ಪಡೆದುಕೊಂಡಿರುವ ಅವರು ಈ ಶೋಗೆ ಹೋಸ್ಟ್ ಮಾಡಬಹುದು ಎನ್ನಲಾಗುತ್ತಿದೆ. ಆದರೆ ಯಾವುದೇ ನಿಖರ ಮಾಹಿತಿ ಲಭ್ಯವಿಲ್ಲ. ಇನ್ನು ಕಿಚ್ಚ ಸುದೀಪ್ ಅವರಂತೆಯೇ ಖಡಕ್ ನುಡಿಗಳನ್ನಾಡುವ ನಟ ಯಶ್ ಅವರು ಕೂಡ ಬಿಗ್ ಬಾಸ್ ಹೋಸ್ಟ್ ಆಗಬಹುದು ಎನ್ನಲಾಗುತ್ತಿದೆ. ಆದರೆ ಸದ್ಯ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವ ಯಶ್ ಅವರು ರಿಯಾಲಿಟಿ ಶೋಗಳ ಹೋಸ್ಟ್ ಆಗುವ ಕೆಲಸಕ್ಕೆ ಕೈ ಹಾಕುವುದು ಅನುಮಾನವೇ ಇದೆ. ಇವರೆಲ್ಲರನ್ನು ಹೊರತುಪಡಿಸಿ ಭಾರೀ ಚರ್ಚೆಗೆ ಕಾರಣವಾಗುತ್ತಿರುವ ಕಾಂತಾರ ಸಿನಿಮಾದ ಬಳಿಕ ಸಖತ್ ಪ್ರಸಿದ್ಧಿ ಪಡೆದ ರಿಷಬ್ ಶೆಟ್ಟಿ. ಇವರಿಗೆ ಬಿಗ್ ಬಾಸ್ ಆದಾಗಲೇ ಆಫರ್ ನೀಡಿದೆ ಎನ್ನಲಾಗಿದೆ. ಆದರೆ ಕಾಂತಾರ 2 ಶೂಟಿಂಗ್ ಇದ್ದ ಕಾರಣ ಆಫರ್ನಿಂದ ಹಿಂದೆ ಸರಿದಿದ್ದರು ಎನ್ನಲಾಗಿದೆ. ಆದರೆ ಮುಂಬರುವ ಸೀಸನ್ಗೆ ಇವರೇ ಹೋಸ್ಟ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ರಿಷಬ್ ಶೆಟ್ಟಿ ಅವರು ಕನ್ನಡದ ಹೆಸರಾಂತ ನಟ, ನಿರ್ದೇಶಕ. ಕನ್ನಡಕ್ಕೆ 3 ರಾಷ್ಟ್ರ ಪ್ರಶಸ್ತಿಗಳನ್ನು ತಂದುಕೊಟ್ಟ ಧೀಮಂತ ನಟ ಎಂದೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಬಿಗ್ ಬಾಸ್ ಸೀಸನ್ 12 ಯಾವ ನಟ ಹೋಸ್ಟ್ ಮಾಡಿದರೆ ನಿಮಗೆ ಇಷ್ಟವಾಗುತ್ತದೆ? ಹಾಗೆ ನಿಮ್ಮ ಫೇವ್ರೇಟ್ ನಟ ಯಾರು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.